ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಜಯನ್ ಸರ್ ಅವ್ರ ಬಗ್ಗೆ ಮಾತಾಡಬೇಕು ಅಂದರೆ ನಾನು ಅವ್ರ ಪಕ್ಕದಲ್ಲಿ ಕೂತಿರೋದೇ ಒಂದು ಪುಣ್ಯ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ನಾವು ಇವ್ರನ್ನ ನೋಡಿ ಬೆಳೆದಿದ್ದೀವಿ. ಇವರ ಒಂದು ಸಾಹಿತ್ಯ ನಾವು ಕೇಳಿ ಹಾಡು ಗುಣಗ್ತಾ ಲೈಫ್ ಫುಲ್ ಇಷ್ಟು ನಮ್ಮ ಲೈಫಲ್ಲಿ ನಾನು ಫುಲ್ ಎವ್ರಿ ಟೈಮ್ ನಾನು ಕೇಳಿದ್ದೀನಿ. ಇವತ್ತು ಅವ್ರ ಪಕ್ಕದಲ್ಲಿ ನಾನು ಕೂತಿರೋದು ನನ್ನ ಹೆಮ್ಮೆ, ನನ್ನ ಪುಣ್ಯನೋ ಅದೇನೋ ಗೊತ್ತಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನನ್ನ ಸಿನಿಮಾ ಆ್ಯಕ್ಚುಲಿ ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಅಂದರೆ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಇವರು ಆ ಸಾಂಗ್ಗೆ ಕರೆಕ್ಟಾಗಿ ಯಾರು ಇದಕ್ಕೆ ಸಾಹಿತ್ಯ ಬರೀತಾರೆ ಅನ್ನೋದು ಒಂದು ಒಂದು ದೊಡ್ಡ ಜವಾಬ್ದಾರಿ ಆಗಿತ್ತು. ಸೊ ಅದಕ್ಕೆ ಜಯನ್ ಸರ್ನ ನೀವು ಕರ್ಕೊಂಬಂದಿದ್ದು ಥ್ಯಾಂಕ್ ಯು ಸೋ ಮಚ್ ನಮ್ಮ ಇಡೀ ಟೀಮ್ ತಂಡದ ಕಡೆಯಿಂದ. ಆ್ಯಂಡ್ ಅಫ್ಕೋರ್ಸ್ ಪ್ರಿಯಾ ಅವರು ವಂಡರ್ಫುಲ್ ಕೋ ಸ್ಟಾರ್. ಆ್ಯಂಡ್ ನನಗೆ ಇನ್ಫ್ಯಾಕ್ಟ್ ಇಂಡಸ್ಟ್ರಿ ಯೂಶ್ವಲಿ ಹೀರೋಯಿನ್ಸ್ ಹಾಯ್ ಮಾ ಹೇಗಿದ್ದೀರಾ, ಗುಡ್ ಮಾರ್ನಿಂಗ್, ಬಾಯ್ ಅಂತ ಹೇಳಿ ನಾನು ಇಡೀ ಕರಿಯರಲ್ಲಿ ಒಂದು 23 ಸಿನಿಮಾಸ್ವರೆಗೂ ಹಾಗೆ ಇದ್ದವನು. 24th ಸಿನಿಮಾ ಏನು ಅಂದರೆ ಮಾದೇವ ಅಲ್ಲಿ ಎಷ್ಟು ಸೊನಾಲ್ ನನಗೆ ಅಂದರೆ ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳ್ಬೋದು. ಸೊನಾಲ್ ಮೊಂಟೇರು ಅವರು ಅಷ್ಟು ಒಂದು ಕ್ವಾಟ್ಲೆ ಕೊಟ್ಟರು ಅಂದರೆ ಸೋನಾಲ್ ಅವರ 2ರಷ್ಟು ಇವರು ನನಗೆ ಅನಿಸ್ಬಿಡ್ತು. ಯಾಕಂದರೆ ನಮ್ಮ ಹುಡುಗ ಫಸ್ಟ್ ಡೇನೇ ಇವ್ರನ್ನ ನೋಡಿದಾಗ ಅಣ್ಣ ಸೋನಾಲ್ ಅವರು ಡಬಲ್ ಇದ್ದಾರಣ್ಣ ಇವರು ಅಂದ. ಅದೇ ಥರ ಅಂದರೆ ಅಷ್ಟು ಜೋವಿಯಲ್ ಆಗಿ, ಅಷ್ಟು ಬ್ಯೂಟಿಫುಲ್ ಆಗಿ, ಬಟ್ ವಂಡರ್ಫುಲ್ ಸ್ಕ್ರೀನ್ ಪ್ರೆಸೆನ್ಸ್. ಯು ಲುಕ್ ಅಮೇಝಿಂಗ್ಲಿ ಬ್ಯೂಟಿಫುಲ್ ಆನ್ ಸ್ಕ್ರೀನ್. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಡೈರೆಕ್ಟರ್ ಸರ್ ಒಂದಿಷ್ಟು ನಮಗೆ ಕೊಟ್ಬಿಡೋರು, ನೀವೇ ಒಂದಿಷ್ಟು ಕಂಪೋಸ್ ಮಾಡಿಕೊಂಡು ವಾಟ್ ಆರ್ ಯು ಗೋನ್ ಟು ಡೂ ಅಂತ ನಮ್ಮನ್ನು ಕೇಳೋರು. ಸರ್ ನಾವು ಕಂಪೋಸ್ ಮಾಡ್ತೀವಿ, ಒಂದು 2 ನಿಮಿಷ ಕೊಡಿ ಅಂತೇಳಿ ನಾವು ಏನೋ ಒಂದು ಮಾತಾಡಿಕೊಂಡು ಆ ಒಂದು ಕಂಫರ್ಟ್ ಝೋನ್ ಭಾಳ ಇಂಪಾರ್ಟೆಂಟ್ ಯಾವತ್ತೂ ಆರ್ಟಿಸ್ಟ್ಗೆ. ನಾನು ಮಾದೇವಾಲ್ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಕ್ಕೆ ಸೋನಾಲ್ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಅಫ್ಕೋರ್ಸ್ ಪ್ರಿಯಾ ಅವ್ರಿಗೆ ನಾನು ಇದ್ದರೂ ಬಲರಾಮಲ್ಲೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀನಿ. ಸೊ ಅದಕ್ಕೂ ಆ್ಯಕ್ಚುಲಿ ಐ ಹ್ಯಾವ್ ಟು ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಆ ಒಂದು ಕಂಫರ್ಟ್ ಝೋನ್ ಅವ್ರು ಕೊಡ್ತಾರೆ. ಆ್ಯಂಡ್ ಕಮಿಂಗ್ ಟು ಸಂತೋಷ್ ನಾರಾಯಣ್ ಸರ್, ಥ್ಯಾಂಕ್ ಯು ಸೋ ಮಚ್ ಅಗೇನ್. ನಾನು ಆಗಲೇ ಹೇಳಿದ್ದೀನಿ, ಬಟ್ ಇವರು ಸಿನಿಮಾ ಬಗ್ಗೆ ಆಗಲಿ ಆ್ಯಂಡ್ ಶುರು ಸಾಂಗು ಬಟ್ ಬೇರೆ ಲಿರಿಕ್ಸ್ ಇತ್ತು ಸ್ಟಾರ್ಟಿಂಗಲ್ಲಿ. ಬಟ್ ಶುರು ನಮಗೆ ನಾವು ಕೇಳಿದಾಗ ಅದು ಒಂದು ಸ್ವಲ್ಪ ಟೈಮ್ ತೊಗೊಂತು. ಯಾಕಂದರೆ ಫಸ್ಟ್ ನಾವು ಬೇರೆ ಲಿರಿಕ್ಸಲ್ಲಿ ಕೇಳಿಬಿಟ್ಟಿದ್ವಿ. ಅದನ್ನು ಕೇಳಿ ಅದಾದಮೇಲೆ ಈಗ ಶುರು ಅಂತ ಕೇಳಿ ಈಗ ಶುರು ಆಯಿತು ಒಂದು ನೋಟು ಆ್ಯಂಡ್ ದೋಸ್ ಕೀಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಆ್ಯಂಡ್ ಐ ಹ್ಯಾವ್ ಟು ಥ್ಯಾಂಕ್ ಮೈ ಕೋ ಸ್ಟಾರ್ಸ್ ವಿನಯ್ ಗೌಡ್ರು ಆ್ಯಂಡ್ ವಂಡರ್ಫುಲ್ ಬ್ಯೂಟಿಫುಲ್ ಸ್ಕ್ರೀನ್ ಪ್ರೆಸೆನ್ಸ್. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಫಸ್ಟು ಆ್ಯಕ್ಚುಲಿ ನನಗೂ ಅವ್ರಿಗೂ ಇದ್ದಿದ್ದೇ ಫಸ್ಟು ಶಾರ್ಟೇ ಇದ್ದಿದ್ದು ಬಂದು ಅವ್ರು ನನ್ನ ಎದೆಗೆ ಓದಿಬೇಕು. ಫಸ್ಟು ಶಾರ್ಟೇ ಕೊಟ್ಬಿಟ್ರು ಅವ್ರಿಗೆ. ಅವರು ಸರ್ ಏನು ಸರ್ ಇದು ಸ್ಟಾರ್ಟಿಂಗಲ್ಲೇ ಹಿಂಗೆ ಅಂತ. ಬಟ್ ನಾನು ತುಂಬ ಕಂಫರ್ಟ್ ಝೋನ್ ಕೊಟ್ಟು ಇಲ್ಲ ಆಯಿತು. ನಾನು ಫೈಟ್ ತುಂಬ ಚೆನ್ನಾಗಿ ನಾನು ಬರ್ತಿರೋದ್ರಿಂದ, ಬಿಕಾಸ್ ನನ್ನ ತಂದೆಯಿಂದ ಅದು ರಕ್ತಗತವಾಗಿ ಬರ್ತಿರೋದ್ರಿಂದ. ಸೊ ನಾನು ಅವ್ರಿಗೆ ಕಂಫರ್ಟ್ ಝೋನ್ ಕೊಟ್ಟು ಅಲ್ಲಿ ತುಂಬ ಚೆನ್ನಾಗಿ ಅವರು ಪರ್ಫಾರ್ಮ್ ಮಾಡಿದ್ದಾರೆ. ಅದಾದಮೇಲೆ ಕತ್ತಿದು ನಂದು ಒಂದಿಷ್ಟು ಇನ್ಪುಟ್ಸ್ಗಳಿತ್ತು. ಅದು ಆ ಒಂದು ಸ್ಟೈಲ್ ನಮ್ಮ ಫ್ರೇಜರ್ ಟೌನಲ್ಲಿ ಹುಟ್ಟು ಬೆಳೆದವನು ನಾನು.